ವೀಣಕ್ಕ ಅವಸರವೇನಿತ್ತು? ಇದು ಅಮ್ಮ ಹೇಳಿದ 8 ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆ. ಒಂದು ಚಿಕ್ಕ ಮುನ್ಸೂಚನೆಯನ್ನೂ ಕೊಡದೆ ವೀಣಕ್ಕ ಹೋಗಿಬಿಟ್ಟಿದ್ದಾಳೆ ಎಂದೂ ಬಾರದ ಊರಿಗೆ. ಒಂದು ದೊಡ್ಡ ಸಂತೋಷವೆಂದರೆ ಕಡೆಗೂ ಆಕೆ ಏಡ್ಸ್ ಎಂಬ ಹೆಮ್ಮಾರಿಗೆ ಹೆದರಲಿಲ್ಲ, ಬೆದರಲಿಲ್ಲ, ಸೋಲಲಿಲ್ಲ, ಬಲಿಯಾಗಲೂ ಇಲ್ಲ. ಬದಲಿಗೆ ಆ ಮಹಾಮಾರಿಯನ್ನೇ ಹೆದರಿಸಿದಳು. ಅದರ ವಿರುದ್ಧ ಹೋರಾಡಲು ಒಂದು ವೇದಿಕೆ ಹಾಕಿಕೊಟ್ಟಳು. ಇದ್ದಷ್ಟೂ ದಿನ ತನಗಿಂತ ನೊಂದವರು, ತನಗಿಂತ ಅಸಹಾಯಕರು ಮತ್ತು ತನಗಿಂತ ದುರ್ಬಲರ ಮಧ್ಯೆ ನಿಂತು ಅವರೆಲ್ಲರ ಕಣ್ಣೀರು ಒರೆಸುತ್ತಿದ್ದಳು. ಎಂಥದೇ ಸಂಕಟದ ಸಂದರ್ಭದಲ್ಲೂ ಆಕೆಯೊಳಗೆ ಅಕ್ಕರೆಯ ಅಕ್ಕ, ಕೀಟಲೆಯ ತಂಗಿ, ಸಮಾಧಾನಿಸುವ ಗೆಳತಿ ಮತ್ತು ಮಮತಾಮಯಿ ಅಮ್ಮ ಇದ್ದೇ ಇರುತ್ತಿದ್ದರು. ಬೋಲ್ಡ್ ಅಂಡ್ ಬ್ಯೂಟಿಫುಲ್ ಎಂಬ ಮಾತಿದೆಯಲ್ಲ, ಅದಕ್ಕೊಂದು ಚಂದದ ಉದಾಹರಣೆಯಂತೆ ಇದ್ದಳು ವೀಣಕ್ಕ. ಮಡಿವಂತಿಕೆಯಿಂದ, ಹುಸಿ ಮಾತುಗಳಿಂದ ಆಕೆ ಮಾರು ದೂರವಿದ್ದಳು. ಆಕೆಗೆ ಕೃಷ್ಣನ ಮೀರಾಗಿಂತಲೂ ಮಧುರವಾಗಿ ಹಾಡಲು ಬರುತ್ತಿತ್ತು. ಅದ್ಭುತ ಎಂಬಂತ ಭರತನಾಟ್ಯ ಗೊತ್ತಿತ್ತು. ಆಚಾರ್ಯರೇ ಬೆರಗಾಗುವಂತ ಯೋಗಾಭ್ಯಾಸ ಕೈ ಹಿಡಿದಿತ್ತು. ಬಗೆ ಬಗೆಯ ಕಾಯಿಲೆಗಳಿಗೆ ಪರಿಹಾರ ಒದಗಿಸುವ ಅದೆಷ್ಟೋ ಗಿಡಮೂಲಿಕೆಗಳ ಪರಿಚಯವಿತ್ತು. ಮತ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಲ್ಲ ನಾಳೆ ಏಡ್ಸ್ ವಿರುದ್ಧ ದೊಡ್ಡ ಗೆಲುವು ಪಡೆಯಬಲ್ಲೆ ಎಂಬ ವಿಶ್ವಾಸವಿತ್ತು. ನಂಬಿ ವೀಣಕ್ಕ ಏಡ್ಸ್ ವಿರುದ್ಧ ಒಂದು ಆಂದೋಲನ ಶುರು ಮಾಡಿದ್ದಳಲ್ಲ. ಏಡ್ಸ್ನಂಥ ಹೆಮ್ಮಾರಿಯನ್ನು ಕೂಡ ನಮ್ಮ ಮನೋಬಲದಿಂದ ಹೆದರಿಸಬಹುದು ಎಂದು ತೋರಿಸಿಕೊಟ್ಟಳು. ಅದರಿಂದ ಸ್ಫೂರ್ತಿ ಪಡೆದೇ ರಾಜ್ಯದ ಉದ್ದಗಲಕ್ಕೂ ಇದ್ದ ಅದೆಷ್ಟೋ ಏಡ್ಸ್ ರೋಗಿಗಳು ಬದುಕಿನಲ್ಲಿ ಭರವಸೆ ಹೊಂದಿದ್ದರು. ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿದ್ದ ರವಿ ಬೆಳಗೆರೆ ಅವರಿಗೆ ಸೇರಿದ ಕಚೇರಿಯೊಂದರಲ್ಲಿ HIV ಬಾಧಿತರಿಗೆ ಪ್ರತಿ ತಿಂಗಳು ಕೌನ್ಸೆಲಿಂಗ್ ನಡೆಸುತ್ತಿದ್ದಳು ವೀಣಕ್ಕ. ಅಲ್ಲಿಗೆ ಬಂದವರಿಗೆಲ್ಲ ಆಕೆ ಅಕ್ಕರೆಯ ಅಮ್ಮ. ಆಕೆ ಲಿವಿಂಗ್ ಲೆಜೆಂಡ್. ಕೇವಲ ಒಳಿತನ್ನಷ್ಟೇ ಬಯಸುವ ಹೃದಯವಂತೆ ಮತ್ತು ನೆಮ್ಮದಿಯ ನಾಳೆ ನಮ್ಮದು ಎಂದು ವಿಶ್ವಾಸದಿಂದ ಹೇಳುವ ಕನಸುಗಾರ್ತಿ ಆಗಿದ್ದಳು. ತಮ್ಮ ಸಂಕಟ ಹೇಳಿಕೊಂಡು ಅಳಬೇಕು ಎಂದುಕೊಂಡವರೆಲ್ಲ ಆಕೆಯ ನಿಷ್ಕಲ್ಮಶ ನಗು ಕಂಡು ನೋವು ಮರೆಯುತ್ತಿದ್ದರು. ಸಾವು ಜೊತೆ ಜೊತೆಗೆ ಹೆಜ್ಜೆ ಹಾಕುತ್ತಿದೆ. ಆದರೂ ಈಕೆ ಪ್ರತಿ ಕ್ಷಣವೂ ಪುಟ್ಟ ಮಗುವಿನಂತೆ ನಗ್ತಾ ಇರ್ತಾರಲ್ಲ, ಅದು ಹೇಗೆ ಸಾಧ್ಯವಾಗುತ್ತೆ? ಈಕೆ ನಿಜವಾಗಲೂ ಅಳುವುದೇ ಇಲ್ವಾ? ಈಕೆಗೆ ಅಳು ಎಂಬ ಪದವೇ ಗೊತ್ತಿಲ್ವಾ? ಹೀಗೆಂದು ಹಲವರು ಕೇಳುತ್ತಿದ್ದರು. ಕಳೆದ ವರ್ಷ HIV ಬಾಧಿತರ ಶಿಬಿರದ ನಂತರ ಇದೇ ಪ್ರಶ್ನೆ ಕೇಳಿದಾಗ ವೀಣಕ್ಕ ಒಂದು ಕ್ಷಣ ಮೌನವಾಗಿದ್ದಳು. ನಂತರ ನಾನು ಮೊದಲ ಬಾರಿ ಜೋರಾಗಿ ಬಿಕ್ಕಳಿಸಿ ನನ್ನನ್ನೇ ನಾನು ಮರೆತ ಕ್ಷಣ ವಿವರಿಸಲ ಕೇಳಿ. ಆಗಷ್ಟೇ ನನ್ನ ಮಗ ಸ್ವಿಟ್ಜರ್ಲೆಂಡಿನಲ್ಲಿ ನಡೆದ ಗಿಲಿಗಿಲಿ ಮ್ಯಾಜಿಕ್ ಸ್ಪರ್ಧೆಗೆ ಹೋಗಿದ್ದ. ಅಲ್ಲಿ ಅವನಿಗೆ ಮೊದಲ ಬಹುಮಾನವಾಗಿ 14,000 ರೂಪಾಯಿ ಸಿಕ್ಕಿದ ಸಂದರ್ಭದಲ್ಲಿ ಈ ಕಡೆ ನನಗೆ HIV ಪಾಸಿಟಿವ್ ಇದೆ ಎಂದು ಗೊತ್ತಾಯಿತು. ಆ ಕ್ಷಣದಿಂದಲೇ ಹೆತ್ತವರು ದೂರವಾದರು, ಬಂಧುಗಳು ಮಾಯವಾದರು, ಪರಿಚಿತರು ತಲೆ ತಪ್ಪಿಸಿಕೊಂಡರು. ಅಂಥ ವೇಳೆಯಲ್ಲಿ ವಿದೇಶದಿಂದ ಬಂದ ನನ್ನ ಮಗ, ಅಮ್ಮ ತಗೋ, ಇಲ್ಲಿ 14,000 ರೂಪಾಯಿ ಇದೆ, ನಿನ್ನೊಂದಿಗೆ ನಾನು ಇರ್ತೀನಿ, ನೀನು ಹೇಗೆ ಅಂತ ನನಗೆ ಗೊತ್ತು, ಹೆದರಬೇಡಮ್ಮ ಅಂದ. ಆ ಕ್ಷಣಕ್ಕೆ ನನ್ನ ಪಾಲಿಗೆ ಅವನೇ ದೇವರಾಗಿ ಕಂಡ. ಆಗಂತೂ ದುಃಖ ಒತ್ತರಿಸಿ ಬಂದು ಅತ್ತು ಬಿಟ್ಟೆ ಅಂದಿದ್ದಳು ವೀಣಕ್ಕ. ಹೌದು, ನಾವೆಲ್ಲ 4 ದಿನದ ತಲೆನೋವು, 2 ದಿನದ ಚಳಿ ಜ್ವರವನ್ನೇ ಮಹಾ ಕಾಯಿಲೆ ಅಂದುಕೊಳ್ಳುತ್ತೇವೆ. 4 ಜನರ ಮುಂದೆ ನಮಗೆ BP, ಶುಗರ್ ಇದೆ ಎಂದು ಹೇಳುವುದಕ್ಕೂ ಸಂಕೋಚ, ನಾಚಿಕೆ. ಬೈ ಚಾನ್ಸ್ ಸಣ್ಣಗೆ ಎದೆ ನೋವು ಬಂದರೂ ಸಾಕು, ಎದುರಿಗೆ ಯಮರಾಯನೇ ನಿಂತಿದ್ದಾನೆ ಎಂಬಂತೆ ಗೋಳಾಟ. ಇಂಥ ನಮ್ಮೆಲ್ಲರ ಮಧ್ಯೆಯೇ ಮಹಾಧೈರ್ಯವಂತೆ ವೀಣಕ್ಕ ಇದ್ದಳು. ನಾನು HIV ಪಾಸಿಟಿವ್ ಎಂದು ಹೇಳಿಕೊಳ್ಳಲು ಆಕೆ ಕಡೆಯ ಕ್ಷಣದವರೆಗೂ ಹಿಂಜರಿಯಲಿಲ್ಲ. ಹಾಗೆಯೇ ಏಡ್ಸ್ ಪೀಡಿತೆ ಎಂದು ತಿಳಿದಾಕ್ಷಣ ವಿಚಿತ್ರವಾಗಿ ನೋಡುವವರ ಬಗ್ಗೆ ಕೂಡ ಆಕೆ ಎಂದೂ ಯೋಚಿಸಲಿಲ್ಲ.
ಪುಣ್ಯಕ್ಕೆ ವೀಣಕ್ಕನನ್ನು ಕೆಟ್ಟ ಕುತೂಹಲದಿಂದ ನೋಡುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿಲ್ಲ. ನಾವೆಲ್ಲರೂ ನಮಗಾಗಿ ಬದುಕುವವರು, ನಮ್ಮ ಮಕ್ಕಳಿಗೆಂದು ಆಸ್ತಿ ಮಾಡುವವರು. ಆದರೆ ವೀಣಕ್ಕ ಬೇರೆಯವರಿಗಾಗಿ, ನೊಂದವರ ಬಾಳಲ್ಲಿ ಹೊಸ ಬೆಳಕು ತರುವ ಸದಾಶಯದಿಂದ ಬದುಕಿದವಳು. ಆಕೆಗೆ ಕಳೆದು ಹೋದ ಬದುಕಿನ ಕುರಿತು ವಿಷಾದವಿರಲಿಲ್ಲ, ನಾಳಿನ ಬದುಕಿನ ಕುರಿತು ದೊಡ್ಡ ಸಂಭ್ರಮವೂ ಇರಲಿಲ್ಲ. ಈ ಕಾರಣದಿಂದಲೇ ಆಕೆ ಎಲ್ಲರಿಗೂ ಇಷ್ಟವಾಗಿದ್ದಳು. ಮೊದಲ ಮಾತಿನಲ್ಲೇ, ಮೊದಲ ಭೇಟಿಯಲ್ಲೇ ಪರಮಾಪ್ತೆಯಾಗಿ ಬಿಡುತ್ತಿದ್ದಳು. ನೋಡು, ಅಕಸ್ಮಾತ್ ನಾಳೆಯೋ ನಾಡಿದ್ದೋ ತೀರಿಕೊಂಡೆ ಅಂತಿಟ್ಕೋ, ನಂತರದ 10 ವರ್ಷಗಳಾದರೂ ಎಲ್ಲರನ್ನೂ ಕಾಡ್ತೀನಿ ಅನ್ನುತ್ತಿದ್ದಳು. ಈಗ ನೋಡಿದರೆ ಹೇಳಿದಂತೆಯೇ ನಡೆದುಕೊಂಡಿದ್ದಾಳೆ ವೀಣಕ್ಕ. ಆಕೆ ಇನ್ನಿಲ್ಲ ಎಂದುಕೊಂಡಾಗಲೆಲ್ಲ 2 ವರ್ಷದ ಹಿಂದೆ ವಿಜಯ ಕರ್ನಾಟಕ ಕಚೇರಿಗೆ ಬರಿಗಾಲಲ್ಲಿ ನಡೆದು ಬಂದ ವೀಣಕ್ಕ ಇಂಡಿಯನ್ ಎಕ್ಸ್‌ಪ್ರೆಸ್ ಸರ್ಕಲ್‌ನ ಗಿಜಿಗಿಜಿ ಟ್ರಾಫಿಕ್‌ನಲ್ಲಿ ದಿಢೀರ್ ಬಂದು ಕೈ ಹಿಡಿದಿದ್ದ ವೀಣಕ್ಕ, ಕೆಆರ್ ರಸ್ತೆಯಲ್ಲಿ ಮಗುವಿನಂತೆ ನಡೆದು ಹೋಗುತ್ತಿದ್ದ ವೀಣಕ್ಕ, ಸಂಜೆವಾಣಿ ಪಕ್ಕದ ಹೋಟೆಲ್‌ನಲ್ಲಿ ಬೈಟು ಕಾಫಿ ಕುಡಿದ ವೀಣಕ್ಕ, ಮೆಜೆಸ್ಟಿಕ್‌ನ ಹಾಪ್ಕಾಮ್ಸ್‌ನಲ್ಲಿ ದ್ರಾಕ್ಷಿ ತಿನ್ನೋಣ್ವಾ ಎಂದಿದ್ದ ವೀಣಕ್ಕ, ಏಡ್ಸ್ ಪೀಡಿತರ ಕಥೆಯನ್ನು ಧಾರಾವಾಹಿ ಥರ ಬರೆಯಪ್ಪ ಎಂದಿದ್ದ ವೀಣಕ್ಕ, ಕೌನ್ಸೆಲಿಂಗ್‌ನಲ್ಲಿ ಭಾಷಣ ಮಾಡಿದ ವೀಣಕ್ಕ, ಕೃಷಿ ಸಂಬಂಧಿ ಹೋರಾಟ ಎಲ್ಲೇ ಇದ್ದರೂ ಬಂದು ಬಿಡುತ್ತಿದ್ದ ವೀಣಕ್ಕ, ಮೂಡ್ ಬಂದಾಗ ಅಂಬಿಗ ನಾನಿನ್ನ ನಂಬಿದೆ ಎಂದು ರಾಗವಾಗಿ ಹಾಡುತ್ತಿದ್ದ ವೀಣಕ್ಕ, ದಟ್ಟ ಹಸಿರು ಸೀರೆಯಲ್ಲಿ ಸಖತ್ ಸುಂದರಿಯಾಗಿ ಕಾಣುತ್ತಿದ್ದ ವೀಣಕ್ಕ, ಸಾಹಿತ್ಯ ಪರಿಷತ್ ಪಕ್ಕದಲ್ಲಿದ್ದ ತಳ್ಳು ಗಾಡಿಯಲ್ಲಿ ಫ್ರೂಟ್ ಸಲಾಡ್ ತಿಂದು ಅಮಾಯಕಿಯಂತೆ ನಿಂತಿದ್ದ ವೀಣಕ್ಕ, ಒಂದೊಂದು ಬಾರಿ ಮಿಸ್ಡ್ ಕಾಲ್ ಕೊಟ್ಟು ಕಂಗಾಲು ಮಾಡುತ್ತಿದ್ದ ವೀಣಕ್ಕ, 2 ಒಳ್ಳೆಯ ಮಾತು ಬರೆದರೆ 20 ನಿಮಿಷ ಹೊಗಳುತ್ತಿದ್ದ ವೀಣಕ್ಕ ಮತ್ತು ಒಂದು ಪರಿಶುದ್ಧ ನಗುವಾಗಿ ಜತೆಗೇ ಇರುವ ವೀಣಕ್ಕ. ಇಂಥದೇ 100 ನೆನಪುಗಳು ಮೆರವಣಿಗೆ ಹೊರಡುತ್ತವೆ. ವೀಣಕ್ಕನ ನೆನಪುಗಳ ಜಾತ್ರೆ ಮುಗಿಯುವುದೇ ಇಲ್ಲ. ಒಳ್ಳೆಯವರು ಯಾರೇ ಆದರೂ ಅಷ್ಟೇ, ಅವರು ಜಾಸ್ತಿ ದಿನ ಬದುಕುವುದಿಲ್ಲ. ಅವರು ಬದುಕ್ತೀವಿ ಅಂದ್ರೂ ಆ ಕ್ರೂರಿ ದೇವರು ಬಿಡುವುದಿಲ್ಲ ಎಂಬ ಮಾತು ಇದೆ. ವೀಣಕ್ಕನ ವಿಷಯದಲ್ಲಂತೂ ಅದು ಅಕ್ಷರಶಃ ಸತ್ಯವಾಯಿತು. ಆಕೆಯ ಛಲದ ಬದುಕು ಬಹುಮಂದಿಗೆ ಪಾಠವಾಯಿತು. ಆಕೆಯ ಹಿತವಚನ ಅದೆಷ್ಟೋ ಮಂದಿಯ ಸಂಕಟ ಕಳೆಯಿತು, ಕಂಬನಿ ಒರೆಸಿತು. ಅಷ್ಟೇ ಅಲ್ಲ, ಇವತ್ತಲ್ಲ ನಾಳೆ ಏಡ್ಸ್‌ಗೆ ಒಂದು ಖಡಕ್ ಔಷಧಿ ಬಂದು ಅದರಿಂದ ವೀಣಕ್ಕನ ಕಾಯಿಲೆ ಚಟ್ ಪಕಾರ್ ಎಂದು ಮಾಯವಾಗಿ ಆನಂತರ ಆಕೆ ಎಲ್ಲರೊಂದಿಗೆ ಒಬ್ಬಳಾಗಿ ಬದುಕುತ್ತಾಳೆ ಎಂಬ ನಂಬಿಕೆ ಅದೆಷ್ಟೋ ಮಂದಿಗೆ ಬಂದು ಬಿಟ್ಟಿತ್ತು. ಇನ್ನೂ 10 ವರ್ಷ ಆರಾಮಿರ್ತೀರಿ ನೀವು ಎಂದು ಆಕೆಗೆ ವೈದ್ಯರೇ ಹೇಳುತ್ತಿದ್ದರು. ಆಗೆಲ್ಲ HIV ಬಾಧಿತರಂತೂ ನಮ್ಮ ಪಾಲಿಗೆ ದೇವರಿಲ್ಲದಿದ್ದರೆ ಏನಂತೆ, ವೀಣಕ್ಕ ಇದ್ದಾಳಲ್ಲ ಅಷ್ಟು ಸಾಕು ಎಂದು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದರು. ಈಗ ನೋಡಿದರೆ ವೀಣಕ್ಕನೇ ಇಲ್ಲ. ಸ್ವಾರಸ್ಯ ಏನು ಅಂದರೆ, ಒಂದು ನಂಬರಿನಿಂದ ಆಗೊಮ್ಮೆ ಈಗೊಮ್ಮೆ ವೀಣಕ್ಕ ಫೋನ್ ಮಾಡುತ್ತಿದ್ದಳು. ಕಡೆಯಲ್ಲಿ ಅವಸರ ಬೇಡ, ನಿಧಾನ ಎಂದು ಮಾತು ಮುಗಿಸುತ್ತಿದ್ದಳು. ಆದರೆ ಒಂದು ಚಿಕ್ಕ ಸೂಚನೆಯನ್ನೂ ನೀಡದೆ ಅವಸರದಿಂದ ಹೋಗಿಬಿಟ್ಟಿದ್ದಾಳೆ. ಈಗ ಅಕ್ಕ ಎನ್ನುವ ಆಸೆಯಿಂದ ಅದೇ ನಂಬರಿಗೆ ಫೋನು ಮಾಡಿದರೆ, ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಎಂಬ ಉತ್ತರ ಬರುತ್ತದೆ. ವೀಣಕ್ಕ ವ್ಯಾಪ್ತಿ ಪ್ರದೇಶದಿಂದ ಹೊರಗಿರುವುದೂ ನಿಜ. ಆದರೆ ಹೃದಯದ ವ್ಯಾಪ್ತಿಯಲ್ಲಿ ಆಕೆ ತೀರಾ ಹತ್ತಿರದಲ್ಲೇ ಇದ್ದಾಳೆ ಮತ್ತು ಇರುತ್ತಾಳೆ, ನಾವು ಇರುವ ತನಕ. ಆ ಕಾರಣದಿಂದಲೇ ಈಗ ಎಲ್ಲರೂ ಕೇಳುತ್ತಿದ್ದಾರೆ, ವೀಣಕ್ಕ ಅವಸರ ಏನಿತ್ತು? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.